ಯಾರೆಲ್ಲ ಇದ್ದಾರೆ? MLC ಡಾಕ್ಟರ್ ಯತೀಂದ್ರ ಅಂದರೆ ಸಿದ್ದರಾಮಯ್ಯ ಅವರ ಪುತ್ರ, ಮತ್ತು KJ ಜಾರ್ಜ್ ಸಿದ್ದರಾಮಯ್ಯ ಅವರ ಆಪ್ತ. ಅದರ ಜೊತೆಗೆ ಸೋನಿಯಾ ಕುಟುಂಬಕ್ಕೂ ಗಾಂಧಿ ಕುಟುಂಬಕ್ಕೂ ಕೂಡ ಆಪ್ತ KJ ಜಾರ್ಜ್ ಅವರು ಕೂಡ ಇದ್ದಾರೆ. ಒಟ್ಟು ಮೂವರಿದ್ದಾರೆ. ಮೂವರು ಆಗಮಿಸ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಅವರ ಪುತ್ರ ಡಾಕ್ಟರ್ ಯತೀಂದ್ರ ಮತ್ತು ಮಾಜಿ ಸಚಿವ KJ ಜಾರ್ಜ್, ಈ ಮೂವರು ಸೋನಿಯಾ ಗಾಂಧಿ ನಿವಾಸವನ್ನು ಪ್ರವೇಶಿಸಿದ್ದಾರೆ. ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಇದ್ದಾರೆ ನಿವಾಸದಲ್ಲಿ, ಪ್ರಿಯಾಂಕಾ ವಾದ್ರಾ ಇಲ್ಲ. ಸೊ ಇಬ್ಬರನ್ನ ಭೇಟಿ ಆಗ್ತಾರೆ ಸಿದ್ದರಾಮಯ್ಯ ಅವರು ಅನ್ನುವಂಥ ಮಾಹಿತಿ. ಇದರ ಮಧ್ಯೆ ಶಾಸಕಾಂಗ ಪಕ್ಷದ ಸಭೆ, ಶಾಸಕರ ಸಭೆ ಯಾವಾಗ ಅಂತ ಮುಖ್ಯಮಂತ್ರಿಗಳು ಅಥವಾ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯ ಸಲ್ಲಿಸಿರುವಂಥ ರಾಜೀನಾಮೆ ಅಂಗೀಕಾರ ಆಗಿದೆ. ಮುಂದಿನ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಂಥ ಪ್ರೊಸೀಜರು, ಶಾಸಕರ ಸಭೆ ನಡೆದು ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡಿ ಶಾಸಕಾಂಗ ಪಕ್ಷದ ನಾಯಕರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದು. ಸೊ ಶಾಸಕರ ಸಭೆ ಯಾವಾಗ, ಏನು? ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೋಸ್ಕರ CLP ಸಭೆ ಬಗ್ಗೆ ಎಲ್ಲ ಶಾಸಕರಿಗೆ ಮಾಹಿತಿ ರವಾನೆ ಆಗ್ತಾ ಇದೆ. ಕಾಂಗ್ರೆಸ್ನ ಶಾಸಕರು ಬೆಂಗಳೂರಲ್ಲಿರಿ ಅಂತ KPCC ಕಚೇರಿಯಿಂದ ಶಾಸಕರಿಗೆ ಮಾಹಿತಿ ರವಾನೆ ಆಗ್ತಾ ಇದೆ. ಎಲ್ಲ ಶಾಸಕರಿಗೂ ಕೂಡ ಮಾಹಿತಿ ರವಾನೆ ಆಗ್ತಾ ಇದೆ. ಬೆಂಗಳೂರಿಗೆ ಬಂದು ಬಿಡಿ, ಅಥವಾ ಬೆಂಗಳೂರಲ್ಲಿ ಇರೋರು ಬೆಂಗಳೂರಲ್ಲೇ ಇರಿ, ಹೊರಗಡೆ ಹೋಗಬೇಡಿ, ಬೇರೆ ಪ್ರವಾಸಗಳನ್ನು ಆಯೋಜನೆ ಮಾಡಬೇಡಿ, ಕ್ಷೇತ್ರಕ್ಕೆ ಹೋಗಬೇಡಿ, ಸದ್ಯಕ್ಕೆ ಬೆಂಗಳೂರಲ್ಲೇ ಇರಿ ಅಂತ. ನೂತನ ಶಾಸಕಾಂಗ ಪಕ್ಷದ ನಾಯಕರ ಆಯ್ಕೆಗೋಸ್ಕರ ಶಾಸಕರ ಸಭೆ ನಾಳೆ ನಡೆಯುತ್ತೆ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಇಬ್ಬರು ಪ್ರತಿನಿಧಿಗಳು ರೆಡಿ ಇದ್ದಾರೆ. ಒಬ್ಬರು ಮಾರುತೇಶ್, ಇನ್ನೊಬ್ಬರು ವಿದ್ಯಶ್ರೀ. ಮಾರುತೇಶ, ನಾಳೆನೇ ಹಂಗಿದ್ರೆ ಶಾಸಕರ ಸಭೆ? ರಕ್ಷತ್, ನಾಳೆನೇ ಅನ್ನೋದು ಖಚಿತ ಆಗಿದೆ. ಈಗಾಗಲೇ ಎಲ್ಲ ಶಾಸಕರಿಗೂ ಮೆಸೇಜ್ ರವಾನೆ ಮಾಡಲಾಗಿದೆ. KPCC ಅಧ್ಯಕ್ಷರ ಅಂದರೆ ಮುಖ್ಯಮಂತ್ರಿ ಆಗ್ತಾ ಇರುವಂತಹ DK ಶಿವಕುಮಾರ್ ಅವರ ಸೂಚನೆಯ ಮೇರೆಗೆ KPCC ಕಚೇರಿಯಿಂದ ಎಲ್ಲ ಶಾಸಕರಿಗೂ ಈಗಾಗಲೇ ಮೆಸೇಜನ್ನು ರವಾನೆ ಮಾಡಲಾಗಿದೆ. ಯಾರ್ಯಾರು ಹೊರಗಡೆ ಇದ್ದರೂ ಕೂಡ ನಾಳೆ ಬೆಂಗಳೂರಿನಲ್ಲಿ ಇರಬೇಕು ಅನ್ನುವಂತಹ ಸೂಚನೆಯನ್ನು ರವಾನೆ ಮಾಡಲಾಗಿದೆ. ಬಹುಶಃ ನಾಳೆ ಸಂಜೆ ಒಂದು ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೀಬೋದು. ಕಳೆದ ಬಾರಿ ಮುಖ್ಯಮಂತ್ರಿ ಆಯ್ಕೆ ಸಂದರ್ಭದಲ್ಲಿ ಶಾಂಗ್ರಿಲಾ ಹೋಟೆಲ್ನಲ್ಲಿ ಶಾಸಕಾಂಗ ಪಕ್ಷ ಸಭೆ ನಡೆದಿತ್ತು. ಬಹುಶಃ ಅಲ್ಲೇ ಸಭೆ ನಡೆಯುವಂತಹ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾ ಇದೆ. ಹೀಗಾಗಿ ಹೊರಗಡೆ ಇದ್ದಂಥವ್ರು ಯಾರೇ ಇದ್ರೂ ಕೂಡ ನಾಳೆ ಬೆಂಗಳೂರಿನಲ್ಲಿ ಇರಬೇಕು ಅನ್ನುವಂಥ ಸೂಚನೆಯನ್ನು ರವಾನೆ ಮಾಡಲಾಗಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನೂತನ ಶಾಸಕಾಂಗ ನಾಯಕನ ಆಯ್ಕೆಯನ್ನು ಮಾಡುವ ಸಲುವಾಗಿ ಎಲ್ಲ ಶಾಸಕರು ಕೂಡ ಉಪಸ್ಥಿತರಿರಬೇಕಾಗುತ್ತೆ. ಆ ನಿರ್ಣಯವನ್ನು ತೆಗೆದುಕೊಂಡು ಅದನ್ನು ರಾಜ್ಯಪಾಲರಿಗೆ ಕಳಿಸಲಾಗುತ್ತೆ. ರಾಜ್ಯಪಾಲರು ನಂತರ ಸರ್ಕಾರ ರಚನೆಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಈ ಪ್ರಕ್ರಿಯೆಗಳು ಆರಂಭ ಆಗಬೇಕು. ಹಾಗಾಗಿ ಇವತ್ತು ದೆಹಲಿಯಲ್ಲಿ ಮೀಟಿಂಗನ್ನು ಮುಗಿಸ್ಕೊಂಡು, ಅಂದರೆ DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ಎಲ್ಲರೂ ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಇವತ್ತು ಬೆಂಗಳೂರಿಗೆ ವಾಪಸ್ ಆಗುವಂಥ ಸಾಧ್ಯತೆಗಳೇ ಜಾಸ್ತಿ ಕಾಣಿಸ್ತಾ ಇದ್ದಾವೆ. ಹೀಗಾಗಿ ನಾಳೆ ಸಂಜೆ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯಲಾಗಿದೆ. ಅಧಿಕೃತವಾಗಿಯೂ ಕೂಡ ಶಾಸಕರಿಗೆ ಮಾಹಿತಿಯನ್ನು ಕೊಡಲಾಗಿದೆ. ರಕ್ಷತ್, ಮಾರುತೇಶ್, ಅಂದ್ರೆ ಈಗ ನಾಳೆ ಶಾಸಕರ ಸಭೆಯಲ್ಲಿ ಸಿದ್ದರಾಮಯ್ಯ ಅವರೇ ಪ್ರಪೋಸ್ ಮಾಡೋ ಸಾಧ್ಯತೆ ಇದೆಯಾ? ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ DK ಶಿವಕುಮಾರ್ ಅವರನ್ನ ಆಯ್ಕೆ ಮಾಡೋಣ ಅಂತ? ಖಂಡಿತ ಅದೇ ರೀತಿಯಾದಂತಹ ಚಿತ್ರಣ ಕಾಣಿಸ್ತಾ ಇದೆ. ಯಾಕೆಂದರೆ ದೆಹಲಿಯ ಸಭೆಯಲ್ಲಿ ಆದ ಬಳಿಕ ಸಿದ್ದರಾಮಯ್ಯನವರ ರಾಜೀನಾಮೆಯ ತನಕ ಹೈಕಮಾಂಡ್ ಯಾವ ಪ್ಲಾನನ್ನು ಹಾಕ್ಕೊಂಡಿತ್ತೋ ಆ ಪ್ಲಾನ್ ಪ್ರಕಾರವೇ ಎಲ್ಲ ಬೆಳವಣಿಗೆಗಳು ನಡೆದಿದ್ದಾವೆ. ಆ ಪ್ಲಾನ್ನ ಬಿಟ್ಟು ಯಾವುದೇ ಸಣ್ಣ ಬೆಳವಣಿಗೆಗಳು ಆಗಲಿಲ್ಲ. ರಾಜ್ಯಪಾಲರು ಮಧ್ಯರಾತ್ರಿ ಅವರು ಇಂದೋರ್ಗೆ ಹೋಗಿದ್ದಂತಹ ಬೆಳವಣಿಗೆ ಬಿಟ್ಟರೆ ಬೇರೆ ಯಾವ ಬೆಳವಣಿಗೆಗಳು ಹೈಕಮಾಂಡ್ ಪ್ಲಾನ್ನ ಬಿಟ್ಟು ಹೊರಗಡೆ ನಡೆದಿಲ್ಲ. ಹೀಗಾಗಿ ಹೈಕಮಾಂಡ್ನ ಪ್ಲಾನ್ ಇರೋದು ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಿ CM ಸಿದ್ದರಾಮಯ್ಯ ಅವರೇ DK ಶಿವಕುಮಾರ್ ಹೆಸರನ್ನು ಪ್ರಪೋಸ್ ಮಾಡ್ತಾರೆ. ಅದಕ್ಕೆ ಶಾಸಕರು ಅಧಿಕೃತವಾಗಿ ಅನುಮೋದನೆಯನ್ನು ನೀಡ್ತಾರೆ. ಇದೇ ಪ್ಲಾನನ್ನು ಹೈಕಮಾಂಡ್ ಹೇಳಿ ಕಳಿಸಿದೆ. ಆ ಪ್ಲಾನ್ನ ಪ್ರಕಾರವೇ ನಡೀಬೋದು. ಯಾಕೆ ಈ ಪ್ಲಾನನ್ನು ಅಂದರೆ ಸಿದ್ದರಾಮಯ್ಯನವ್ರನ್ನ ಹೊರತಾಗಿ ಅಡ್ಮಿನಿಸ್ಟ್ರೇಷನ್ ಮಾಡೋದಾಗಲಿ ಅಥವಾ ಸಿದ್ದರಾಮಯ್ಯನವ್ರನ್ನ ಇಗ್ನೋರ್ ಮಾಡಿ ಅಥವಾ ಅವ್ರನ್ನ ತಿರಸ್ಕರಿಸಿ ಆಡಳಿತ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಅವರ ವಿಶ್ವಾಸವನ್ನು ತೆಗೆದುಕೊಂಡೇ ಮುಂದಕ್ಕೆ ಹೆಜ್ಜೆ ಇಡಬೇಕಾಗುತ್ತೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರ ಕಡೆಯಿಂದಲೇ ಶಾಸಕಾಂಗ ಪಕ್ಷದ ಸಭೆಯಲ್ಲಿ DK ಶಿವಕುಮಾರ್ ಹೆಸರನ್ನು ಘೋಷಣೆ ಮಾಡಿಸ್ತಾರೆ. ಅವರ ಪ್ರಪೋಸ್ ಮಾಡುವಂಥದ್ದು, ಅದಕ್ಕೆ ಶಾಸಕರು ಅನುಮೋದನೆ ಮಾಡೋದು ಕೂಡ ಈಗಿನ ಹೈಕಮಾಂಡ್ನ ಪ್ಲಾನ್. ಬಹುಶಃ ಆ ಪ್ಲಾನ್ನ ಪ್ರಕಾರವೇ ನಡೀಬೋದು. ಪ್ಲಾನ್ನ ಬಿಟ್ಟು ನಡೆಯೋದೇ ಆದರೆ
ಯಾರಾದರೂ ಹಿರಿಯ ಶಾಸಕರುಗಳು ಒಂದಷ್ಟು ಆಕ್ಷೇಪಣೆಗಳನ್ನು ಎತ್ತಬಹುದು ಅಥವಾ ಮಾತಾಡೋದಕ್ಕೆ ಏನಾದರೂ ಅವಕಾಶ ಕೊಟ್ಟರೆ ಆ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹೇಳ್ಬೋದು. ಆದರೆ ಹೈಕಮಾಂಡ್ ಅದನ್ನು ಅಲೋ ಮಾಡುತ್ತಾ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇರುವಂತಹ ಅಂದರೆ ಭಾಗಿಯಾಗುವ ವೇಣುಗೋಪಾಲ್ ಅವರು ಬಂದರೆ ಅವರು ಭಾಗಿಯಾಗ್ತಾರೆ, ಸುರ್ಜೇವಾಲಾ ಅಂತೂ ಇದ್ದೇ ಇರ್ತಾರೆ. ಹೀಗಾಗಿ ಅಂಥ ಸಂದರ್ಭದಲ್ಲಿ ಶಾಸಕರ ಅಭಿಪ್ರಾಯಗಳಿಗೆ ಅಲೋ ಮಾಡಿದರೆ ಗೊಂದಲದ ಗೂಡಾಗುತ್ತೆ ಶಾಸಕಾಂಗ ಪಕ್ಷದ ಸಭೆ. ಹೀಗಾಗಿ ಹೈಕಮಾಂಡ್ ಯಾವ ಪ್ರಕ್ರಿಯೆಗಳನ್ನು ಅನುಸರಿಸ್ತಾರೆ ಅನ್ನೋದು ಕುತೂಹಲ. ಅಥವಾ ಇದನ್ನು ಮೀರಿಯೂ ಕೂಡ ಶಾಸಕರುಗಳೇನಾದರೂ ಅಬ್ಜೆಕ್ಷನ್ಗಳನ್ನು ಎತ್ತುತ್ತಾರಾ ಗೊತ್ತಿಲ್ಲ. ರಕ್ಷತ್. ಎಸ್ ಮಾರುತೇಶ್, ಥ್ಯಾಂಕ್ ಯು. ಇನ್ನು ಇದೇ ವಿಚಾರಕ್ಕೆ ಮುಂದಿನ ಪ್ರೊಸೀಜರ್ಗೆ ಸಂಬಂಧಿಸಿದಂಥ ಮತ್ತೊಂದಿಷ್ಟು ಡೀಟೇಲ್ ಲಭ್ಯ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.